ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಈವ್ನಿಂಗ್ ಟು ಆಲ್ ಡಿಯರ್ ಲೀಡರ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಒಂದು ಐಡಿಗೆ ಲಾಗಿನ್ ಆಗಿ ಬೇರೆಯವ್ರ ಐಡಿನ ಆಕ್ಟಿವೇಟ್ ಮಾಡೋದು, ಅದು ಕೂಡ ನಮ್ಮ ಒಂದು ಇನ್ಕಮ್ ವ್ಯಾಲೆಟ್ ಅಮೌಂಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬೇರೆ ಐಡಿಗಳನ್ನ ಆಕ್ಟಿವೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ ಎನಿ ಟೈಮ್. ನಾನು ನಿಮ್ಮ ಸಪೋರ್ಟ್ಗೆ ಇರ್ತೀನಿ ಸ್ನೇಹಿತರೆ. ಫಸ್ಟ್ ನೀವು ನಿಮ್ಮ ಒಂದು ಐಡಿಗೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ನಿಮ್ಮ ಒಂದು ಇನ್ಕಮ್ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಇರಬೇಕಾಗುತ್ತೆ ಸ್ನೇಹಿತರೆ. ಈಗ ನೋಡಿ, ವ್ಯಾಲೆಟ್ ಬ್ಯಾಲೆನ್ಸ್ 1600 ರೂಪೀಸ್ ಇದೆ. ಓಕೆ, 1600 ರೂಪೀಸ್ನ ನೀವು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂದರೆ, ಒಂದು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಕೊಡ್ಬೋದು. ಇನ್ನೂ ಒಂದು ಆಪ್ಷನು ಅದನ್ನು ಬೇಕಾದ್ರೆ ರೀಚಾರ್ಜ್ ಯೂಸ್ ಮಾಡ್ಕೋಬೋದು, ಅಥವಾ ಇನ್ನೂ ಒಂದು ಆಪ್ಷನು ಅದನ್ನು ನಿಮ್ಮ ಡೌನ್ಲೈನ್ಗೆ ಅಥವಾ ಅಪ್ಲೈನ್ಗೆ ಶೇರ್ ಮಾಡೋಕ್ಕೂ ಯೂಸ್ ಮಾಡ್ಕೋಬೋದು. ಮತ್ತೊಂದು ಆಪ್ಷನ್ ಬಂದು ಐ ಡಿ ಆಕ್ಟಿವೇಶನ್ ಮಾಡೋಕ್ಕೂ ಕೂಡ ನೀವು ಬಳಸ್ಕೋಬೋದು ಸ್ನೇಹಿತರೆ. ಐ ಡಿ ಆಕ್ಟಿವೇಶನ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಅಪ್ಪ ಅಂದರೆ, ನಿಮಗೆ 5% ಸೇವ್ ಆಗುತ್ತೆ. ಅಂದರೆ 5% ಅಡ್ಮಿನ್ ಚಾರ್ಜ್ ಕಟ್ ಆಗಲ್ಲ. ಈ ರೀತಿ ನೀವು ಯೂಸ್ ಮಾಡೋದ್ರಿಂದ. ಓಕೆ, ಹಾಗಿದ್ರೆ ಯಾವ ರೀತಿ ಯೂಸ್ ಮಾಡೋವಂಥದ್ದು ಸ್ನೇಹಿತರೆ? ಫಸ್ಟ್ ನಿಮ್ಮ ಐಡಿಗೆ ಲಾಗಿನ್ ಆದಮೇಲೆ ಫ್ರಂಟ್ ಪೇಜಲ್ಲೇ ಒಂದು ಇಂಟರ್ಚೇಂಜ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಇಂಟರ್ಚೇಂಜ್ ಮೇಲೆ ಕ್ಲಿಕ್ ಮಾಡೋಣ. ಬಿಫೋರ್ ದಟ್ ನೀವು ನೋಡ್ಬೋದು, ಆಕ್ಟಿವೇಶನ್ ವ್ಯಾಲೆಟಲ್ಲಿ 18.5 ಇದೆ, ವ್ಯಾಲೆಟ್ ಬ್ಯಾಲೆನ್ಸಲ್ಲಿ 1600 ರೂಪೀಸ್ ಇದೆ. ಈಗ ನಾನು 1600 ರೂಪೀಸ್ನ ಅಂದರೆ ಮೈನ್ ವ್ಯಾಲೆಟಿಂದ ನಾನು ಆಕ್ಟಿವೇಶನ್ ವ್ಯಾಲೆಟ್ಗೆ ಈಗ ಹಾಕೋಬೇಕಾಗಿದೆ. ಅದನ್ನ ಐ ಡಿ ಆಕ್ಟಿವೇಶನ್ ಮಾಡೋಕ್ಕೂ ಮುಂಚೆ ಈ ಕೆಲಸ ನೀವು ಫಸ್ಟ್ ಮಾಡಬೇಕಾಗ್ತದೆ. ಈಗ ನಾನು ಏನು ಮಾಡ್ತೀನಿ, ವ್ಯಾಲೆಟ್ ಬ್ಯಾಲೆನ್ಸ್ ನ್ಯಾರ್ದಲ್ಲಿರುವಂತಹ ಇಂಟರ್ಚೇಂಜ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಸ್ನೇಹಿತರೆ, ನನ್ನ ಮೈನ್ ವ್ಯಾಲೆಟ್ ಬ್ಯಾಲೆನ್ಸಲ್ಲಿ 1600 ರೂಪೀಸ್ ಇದೆ. ಈಗ ಅದರಲ್ಲಿ ಕೇವಲ ನನಗೆ ಬೇಕಾಗಿರೋದು 750 ರೂಪಾಯಿ. ಆದ್ದರಿಂದ ನಾನು ಏನು ಮಾಡ್ತೀನಿ, ಜಸ್ಟ್ 900 ರೂಪಾಯಿ ನಾನು ಕ್ಲೈಮ್ ಮಾಡ್ತೀನಿ. ಈಗ 900 ರೂಪಾಯಿ ಯಾಕಪ್ಪ ಅಂದರೆ ಆಫ್ಟರ್ ಡಿಡಕ್ಷನ್ ನನಗೆ 700 ಚಿಲ್ಲರೆ ಬರುತ್ತೆ. ಈಗ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಎಂಟ್ರಿ ಮಾಡ್ತಾ ಇದ್ದೀನಿ. ಈಗ ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಕೊಟ್ಟ ತಕ್ಷಣವೇ ನಿಮಗೆ ಒಂದು ಬರುತ್ತೆ, ಯುವರ್ ಪೇಮೆಂಟ್ ಈಸ್ ಸಕ್ಸಸ್ಫುಲಿ ಚೇಂಜ್ಡ್ ಅಂತ ಬರುತ್ತೆ. ಈಗ ನಾವೇನು ಮಾಡಬೇಕು, ಈಗ ನೋಡಿ, ಇನ್ನು ಬ್ಯಾಲೆನ್ಸ್ ಇರೋದು 700 ರೂಪಾಯಿ ಇದೆ. ಈಗ ಆಗಿದ್ರೆ ಡ್ಯಾಶ್ ಬೋರ್ಡಲ್ಲಿ ನಾವು ಚೆಕ್ ಮಾಡೋಣ. ಎಷ್ಟು ಡಿಡಕ್ಟ್ ಆಗಿದೆ, ಎಷ್ಟು ವ್ಯಾಲೆಟ್ ಬಂದು ಆ್ಯಡ್ ಆಗಿದೆ ಅಂದ್ಬಿಟ್ಟು ನೋಡ್ತಾ ಇರಬಹುದು. ವ್ಯಾಲೆಟ್ ಬ್ಯಾಲೆನ್ಸ್ 700 ರೂಪೀಸ್ ಇದೆ, ಬಟ್ ಆಕ್ಟಿವೇಶನ್ ವ್ಯಾಲೆಟಲ್ಲಿ 783 ರೂಪೀಸ್ ಬಂದು ಆ್ಯಡ್ ಆಗಿದೆ. ಇದರಿಂದ ನೀವು ಐ ಡಿನ ಆಕ್ಟಿವೇಶನ್ ಮಾಡ್ಬೋದು. ಯಾವ ರೀತಿ ಮಾಡುವಂಥದ್ದು? ಜಸ್ಟ್ ಏನಿಲ್ಲ ಸ್ನೇಹಿತರೆ, ಇದರಲ್ಲೇ ಇನ್ನೂ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಆಕ್ಟಿವೇಶನ್ ಅಂತ ಇದೆ. ಈ ಆಕ್ಟಿವೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯೂಸರ್ ಐ ಡಿ ಕೇಳುತ್ತೆ. ನಾನು ಆಲ್ರೆಡಿ ಯೂಸರ್ ಐ ಡಿನ ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ಪೇಸ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಓಕೆ, UM ಗಣೇಶ್ ಸ್ವಾಮಿ ಅಂತ ಬಂತು. ಈಗ ಇದರಲ್ಲಿ ಪ್ಯಾಕೇಜ್ನ ಸೆಲೆಕ್ಟ್ ಮಾಡೋಣ. ಪ್ಯಾಕೇಜ್ನ ಸೆಲೆಕ್ಟ್ ಮಾಡಿ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಹಾಕಿ ಜಸ್ಟ್ ಆಕ್ಟಿವೇಟ್ ನೌ ಅಂತ ಕೊಡಿ. ಆಕ್ಟಿವೇಟ್ ನೌ ಅಂತ ಕೊಟ್ಟಾದ್ಮೇಲೆ ಐ ಡಿ ಆಕ್ಟಿವೇಟೆಡ್ ಸಕ್ಸಸ್ಫುಲಿ, ಯೂಸರ್ ಐ ಡಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಗ್ರೇಡೆಡ್. ಈ ರೀತಿಯಾಗಿ ಐ ಡಿ ಏನಾಗುತ್ತೆ, ಅಪ್ಡೇಟ್ ಆಗುತ್ತೆ, ಅವ್ರದ್ದು ಐ ಡಿ ಕೂಡ ಗ್ರೀನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನನ್ನ ಆಕ್ಟಿವೇಶನ್ ವ್ಯಾಲೆಟಲ್ಲಿ ಮೈನಸ್ ಆಗಿದೆ. ಈ ರೀತಿಯಾಗಿ ಈ ಒಂದು ಅಮೌಂಟ್ನ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಮಲ್ಟಿಪಲ್ ಆಪ್ಷನ್ಸ್ ಈ ಒಂದು ಕಂಪನಿ ನಮಗೆ ಕೊಟ್ಟಿದೆ ಸ್ನೇಹಿತರೆ. ಸಿಗುವಂತಹ ಒಂದು ಒಳ್ಳೆಯ ಅವಕಾಶನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ. ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.